ಪೂರ ಜನಗಳಿಗೆ ವಿಸುಪರ್ಬದ ಶುಭಾಶಯ. ಎಲ್ಲರಿಗೂ ಯುಗಾದಿಯ ಹೊಸ ವರುಷದ ಶುಭಾಶಯಗಳು. ತಿಥಿವಾರ ನಕ್ಷತ್ರ ಕರ್ಣ ಸಂವತ್ಸರ ಹೀಗೆ ಯುಗಗಳು ಬೇರೆ ಬೇರೆ ನೆಲೆಯಿಂದ ಅನಾದಿಯಿಂದ ನಮ್ಮ ಸನಾತನ ಸಂಸ್ಕೃತಿಯ ಒಂದು ಬದುಕಿನ ನೆಲೆಯಲ್ಲಿ ಕಾಲಘಟ್ಟಗಳನ್ನು ಗುರುತಿಸಿಕೊಡುವಂಥ ಒಂದು ಪ್ರವೃತ್ತಿ. ಇವತ್ತಿನ ಆಂಗ್ಲ ಪದ್ಧತಿಯಲ್ಲಿ, ಅಂದರೆ ಇವತ್ತಿನ ಆಂಗ್ಲ ಶಿಕ್ಷಣ ಪದ್ಧತಿಯಲ್ಲಿ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಹೀಗೆ ನಾವು ಕ್ಯಾಲೆಂಡರ್ ಇಯರನ್ನು ತೆಗೆದುಕೊಂಡರೆ ಪ್ರಕೃತಿಯ ಸಂಬಂಧ ಋತುಗಳಿಗೆ ಅನುಗುಣವಾಗಿ ಸನಾತನ ಸಂಸ್ಕೃತಿ, ಭಾರತೀಯ ಸಂಸ್ಕೃತಿಯಲ್ಲಿ, ಹಿಂದೂ ಸಂಸ್ಕೃತಿಯಲ್ಲಿ, ಈ ಭಾರತ ದೇಶದಲ್ಲಿ ಯುಗಾದಿ ಅಂತ ಹೇಳುವಂಥದ್ದು ಅದು ಚಂದ್ರ ಮತ್ತು ಸೂರ್ಯ ಇದಕ್ಕೆ ಅನುಗುಣವಾಗಿ ಚಾಂದ್ರಮಾನ ಯುಗಾದಿ ಮತ್ತು ಸೌರಮಾನ ಯುಗಾದಿ ಎನ್ನುವ ನೆಲೆಯಲ್ಲಿ ದೇಶದಾದ್ಯಂತ, ಪ್ರಪಂಚದಾದ್ಯಂತ ಆಚರಿಸಲ್ಪಡುತ್ತದೆ. ಅರ್ಥಾತ್ ವಸಂತ ಋತುವಿಗೆ ಇರುವಂಥ ಸಂದರ್ಭದಲ್ಲಿ ಇದು ಹೊಸ ವರ್ಷದ ಸಂದರ್ಭ. ವ್ಯಾವಹಾರಿಕವಾಗಿ ಹೊಸ ವರ್ಷವನ್ನು ವೈಶ್ಯ ಜನಾಂಗದವರು ಹಿಂದಿನ ಕಾಲದಲ್ಲಿ ದೀಪಾವಳಿಯಿಂದ ಹೊಸ ಲೆಕ್ಕಪತ್ರಗಳನ್ನು ಬರೆದವರು ಉಪಯೋಗಿಸ್ಕೊಳ್ತಾ ಇದ್ದರು. ಇವತ್ತಿನ ಕಾಲದಲ್ಲಿ ವ್ಯಾವಹಾರಿಕವಾಗಿ ಮಾರ್ಚ್ 31 ನಂತರ ಅದು ಒಂದು ಹೊಸ ವರ್ಷ ಆ ಥರ. ಆದರೆ ನಮ್ಮ ಬದುಕಿನ ವ್ಯವಸ್ಥೆಯ ನೆಲೆಯಲ್ಲಿ ಹೊಸ ವರ್ಷದ ಆಚರಣೆ ಪಂಚಾಂಗ ಪದ್ಧತಿಯ ಪ್ರಕಾರ ಇವತ್ತಿನ ವಿಷು ಇದು ಸೌರಮಾನದ ಪ್ರಕಾರ, ಮೊನ್ನೆ ಯುಗಾದಿ ಚಾಂದ್ರಮಾನ ಮೊನ್ನೆ ಒಂದು 15 ದಿವಸ ಹಿಂದೆ ಅದು ಆರಂಭಗೊಂಡಿದೆ. ನಿನ್ನೆ ಕಾಂಚಿ ಜಗದ್ಗುರು ಪೀಠಾಧಿಪತಿಗಳು ಹೇಳಿದಂಥ ಮಾತು, ನಮ್ಮ ಎಲ್ಲ ಚಿಂತನೆಗಳು ವೈಜ್ಞಾನಿಕವಾಗಿ ಅಕ್ಷಾಂಶ ಮತ್ತು ರೇಖಾಂಶ ಒಂದೊಂದು ಪ್ರದೇಶದಲ್ಲಿ ಒಂದೊಂದು ಕಡೆಗಳಲ್ಲಿ ಭೂಮಧ್ಯ ರೇಖೆಯಿಂದ ಅದು ನಿಯೋಜಿಸಲ್ಪಟ್ಟಿರುತ್ತದೆ. ಆ ಪ್ರಕಾರ ಸೂರ್ಯನ ಕಿರಣಗಳು, ಸೂರ್ಯನ ಶಕ್ತಿ, ಗ್ರಹಗತಿಗಳ ಶಕ್ತಿ ನಮ್ಮ ಮೇಲೆ ಪ್ರಭಾವ ಬೀರುತ್ತದೆ, ಪ್ರಕೃತಿಯ ಮೇಲೆ ಪ್ರಭಾವ ಬೀರುತ್ತದೆ. ಅದಕ್ಕನುಗುಣವಾಗಿ ವೈಜ್ಞಾನಿಕವಾಗಿ ಆ ದಿನಗಳನ್ನು ಆಯಾ ಪ್ರದೇಶ ನಿರ್ಧರಿತವಾಗಿ ಅದು ಆಚರಿಸಲ್ಪಡುತ್ತದಂತ. ಹಾಗೆ ಚಾಂದ್ರಮಾನ, ಸೌರಮಾನ. ನಿನ್ನೆ ತಮಿಳುನಾಡಿನಲ್ಲೆಲ್ಲ ನಿನ್ನೆ ವಿಷು ಆಚರಣೆ ಇದ್ದರೆ, ನಮ್ಮ ಈ ತವಳೋ ಪ್ರದೇಶದಲ್ಲಿ ಇವತ್ತು ಬಿಷು. ಈ ತುಳುನಾಡಿನಲ್ಲಿ ಬಿಷುವನ್ನು ಆಚರಿಸುವಂಥ ಪದ್ಧತಿ ತವಳವ ಸಂಪ್ರದಾಯ ಪ್ರಕಾರ ವಿಷು ಕಣಿಯಿಂದ ನಿನ್ನೆ ದಿವಸ ಎಲ್ಲ ನಮ್ಮ ತೋಟ ಅಂದರೆ ಕೃಷಿ ಸಂಸ್ಕೃತಿಯ ಭಾಗ ಇದನ್ನೆಲ್ಲ ಸ್ವಚ್ಛ ಮಾಡಿ ಆ ಎಲ್ಲ ಕಸಗಳನ್ನು ಗದ್ದೆಗಳಲ್ಲಾದರೆ ತೂಟಾನ ಹಾಕೋದು ಅಂತ ಹೇಳ್ತಾರೆ. ಮತ್ತು ಗದ್ದೆಗಳಲ್ಲಿ ಬೆಳೆದಂಥ ಸೌತೆ, ಬೆಂಡೆ ಅಥವಾ ಗುಳ್ಳ ಈ ಎಲ್ಲ ಗಿಡಗಳನ್ನು ತೆಗೆದು ಅದನ್ನು ನಾವು ಮಣ್ಣಿನ ಜೊತೆಗೆ ಸೇರಿಸಿ ಬೆಂಕಿಯನ್ನು ಹಾಕಿ, ಅದು ಗದ್ದೆಗೆ ಪೂರಕವೇ, ನಮ್ಮ ಬೆಳೆಗೆ ಪೂರಕವೇ. ಹೊಸ ಅಧ್ಯಾಯಕ್ಕೆ ಅಂದರೆ ಹೊಸ ವರುಷದ ನಮ್ಮ ಕೃಷಿ ಸಂಸ್ಕೃತಿಗೆ ನಾವು ಕಾಲಿಡುವಂಥ ಸಮಯ. ಅಂದರೆ ಮಳೆರಾಯನ ಆಗಮನ ನಿನ್ನೆ ಹೋಗಿ. ಆದರೆ ಇವತ್ತು ಬೆಳೆದ ಎಲ್ಲ ತರಕಾರಿಗಳನ್ನು ನಿನ್ನೆ ನಾವು ಮನೆಯಲ್ಲಿ ಅಥವಾ ನಮ್ಮ ಪಡಸಾಲೆಯಲ್ಲಿ ಓರಣವಾಗಿ ಇಟ್ಟು ಎಲ್ಲ ತರಕಾರಿಗಳನ್ನು ನಮ್ಮ ಕನ್ನಡಿಯನ್ನಿಟ್ಟು ಅದನ್ನು ಆಭರಣದೊಂದಿಗೆ ಅಲಂಕಾರವನ್ನು ಮಾಡಿ ದೇವರ ಎದುರಲ್ಲಿ 2 ತೆಂಗಿನಕಾಯಿ ಜೊತೆಗೆ ಇಟ್ಟು ನಿನ್ನೆ ರಾತ್ರಿ ಇಟ್ಟದಿದ್ದರೆ ಅದು ಭಗವಂತ ನಿನಗೆ ಸಮರ್ಪಿಸಿ ನನಗೆ ನೀನು ಬದುಕಲಿಕ್ಕೆ ಶಕ್ತಿ ಕೊಟ್ಟಿದ್ಯಾ ಅಂತ. ಇವತ್ತಿನ ಬೆಳಿಗ್ಗೆ ಎದ್ದ ತಕ್ಷಣ ಅದರಲ್ಲಿ ಕನ್ನಡಿಯಲ್ಲಿ ನಮ್ಮ ಮುಖದರ್ಶನ ಮಾಡಿ ಸ್ನಾನಾದಿಗಳನ್ನು ಮಾಡಿ ನಿತ್ಯ ಅನ್ನಿಕಗಳನ್ನು ಪೂರೈಸಿ ಹೊಸ ವಸ್ತ್ರವನ್ನು ಧರಿಸಿ ಹಿರಿಯರಿಗೆ ಕಾಲು ಮುಟ್ಟಿ ನಮಸ್ಕಾರ ಮಾಡಿ, ಹಿರಿಯರ ಮನೆಗೆ ಹೋಗಿ ಅಲ್ಲಿ ಅವರಿಗೆ ನಮಸ್ಕಾರ ಮಾಡಿ, ಅವರು ಕೊಟ್ಟಂಥ ಕಿರಿಯರಾದರೆ ಉಡುಗೊರೆಗಳನ್ನು ಸ್ವೀಕರಿಸಿ, ಹಿರಿಯರಿಗಾದರೆ ಅವರಿಗೆ ಹಣ್ಣು ಹಂಪಲು ಸಮರ್ಪಿಸಿ ದೇವಾಲಯಗಳಿಗೆ ಹೋಗಿ ದೇವತಾ ಪ್ರಾರ್ಥನೆಯನ್ನು ಸಲ್ಲಿಸಿ, ಕುಲದೇವರಲ್ಲಿ ಹೋಗಿ ಪ್ರಾರ್ಥನೆ ಸಲ್ಲಿಸಿ ಬರುವಂಥದ್ದು ಒಂದು ವಾಡಿಕೆ. ಆ ಪ್ರಕಾರ ಬಹುಶಃ ಕೆಲವು ಕಡೆಗಳಲ್ಲಿ ಇವತ್ತು ಗದ್ದೆಗಳಲ್ಲಿ ಕೃಷಿ ಸಂಸ್ಕೃತಿಯಲ್ಲಿ ಒಂದು ಸಾಲು ಕೂಟೆ ಮಾಡೋದು ಅಂತ ಹೇಳ್ತಾರೆ. ಅಂದರೆ ಒಂದು ಸಾಲು ಗದ್ದೆಯನ್ನು ಉಳುವಂಥದ್ದು ಇದು ಸಂಪ್ರದಾಯ. ಇದು ಎಲ್ಲದರ ದ್ಯೋತಕವಾಗಿ ನಮ್ಮ ನಗರದ ಮಧ್ಯಭಾಗದಲ್ಲಿ ನಾವು ನಮ್ಮ ಕಲ್ಕುರ ಪ್ರತಿಷ್ಠಾನದ ವತಿಯಿಂದ ಪ್ರತಿ ವರ್ಷ ಈ ಥರದ ಒಂದು ಪದ್ಧತಿಯನ್ನು ನಾವು ಮಾಡಿದ್ದೇವೆ. ನಮ್ಮಲ್ಲೇ ಅದು ಸಾರ್ವಜನಿಕವಾಗಿ ಎಲ್ಲ ಕಣಿಗಳನ್ನು ಇಡುವುದರ ಮುಖಾಂತರ, ಅದರ ಪರಿಚಯವನ್ನು ಜನರಿಗೆ ಮಾಡುವುದರ ಮುಖಾಂತರ ರುದ್ರಾದಿ ಪಾರಾಯಣ ಅಥವಾ ವಿಷ್ಣು ಸಹಸ್ರನಾಮ ಇನ್ನಿತರ ಭಜನಾ ಇನ್ನಿತರ ಪ್ರಕ್ರಿಯೆಗಳೊಂದಿಗೆ ಎಲ್ಲರನ್ನು ಒಂದುಗೂಡಿಸಿ ನಮ್ಮ ಮನೆಯ ಕಾರ್ಯಕ್ರಮ ಅಲ್ಲದೆ ಮತ್ತು ಹಿರಿಯ ವಿದ್ವಾಂಸರನ್ನು ಇವತ್ತು ಡಾಕ್ಟರ್ ಕದ್ರಿ ಪ್ರಭಾಕರ್ ಅಡಿಗರು ಮತ್ತು ಡಾಕ್ಟರ್ ರವಿ ಅಡಿಗರು ಇವರಿಬ್ಬರಿಂದ ಪಂಚಾಂಗ ಓದುವಂಥದ್ದು, ಪಂಚಾಂಗ ಶ್ರವಣ ಮತ್ತು ಅದು ಮುಂದಿನ ವರ್ಷದಲ್ಲಿ ಪಂಚಾಂಗದ ಪ್ರಕಾರ ಅದು ಒಂದು ವಿಜ್ಞಾನವೇ, ಖಗೋಳಶಾಸ್ತ್ರ, ಅದರ ಪ್ರಕಾರ ಆಗು ಹೋಗುಗಳ ಒಂದು ವಿಮರ್ಶೆಗಳನ್ನು ಜನರಿಗೆ ತಿಳಿಯಪಡಿಸಿ ಯಾವ ರೀತಿಯಲ್ಲಿ ನಮ್ಮ ಬದುಕನ್ನು ನಾವು ಕಟ್ಟಿಕೊಳ್ಬೇಕು ಈ ನೆಲೆಯಲ್ಲಿ ಈ ವಿಮರ್ಶೆ ಮಾಡಿ ಪ್ರತಿಯೊಬ್ಬರಿಗೂ ಬಂದವರಿಗೂ ಫಲವಸ್ತುಗಳನ್ನು ನೀಡ್ತಾ ಸಣ್ಣ ಮಟ್ಟಿನ ಫಲವಾರು ಸ್ವೀಕರಿಸಿ ಪಂಚಾಂಗವನ್ನು ಕೊಡುವಂಥ ಪದ್ಧತಿ. ಹಿಂದೆ ಎಲ್ಲರಿಗೂ ಪಂಚಾಂಗವನ್ನು ಓದಲಿಕ್ಕೆ ಬರ್ತಾಯಿತ್ತು. ಇವತ್ತು ಕನಿಷ್ಠ ಅದು ಮನೆಯಲ್ಲಿ ಇದ್ದಾಗ 100ರಲ್ಲಿ 10 ಜನ ಆದರೂ ಅದನ್ನು ಓದುವಂಥ ಅಧ್ಯಯನದ ಕಡೆಗೆ ಪರಿಶೀಲನೆ ಆಗ್ತಾರೆ ಅನ್ನುವ ಒಂದು ನೆಲೆ. ಅಂದರೆ ಸನಾತನ ಸಂಸ್ಕೃತಿ ಎಲ್ಲ ಆಗು ಹೋಗುಗಳ ಬದುಕುಗಳು ಅದು ನಮ್ಮ ಬದುಕಿನ ಒಳಗೆ ಅಡಕವಾಗಿತ್ತು, ಮಧ್ಯಂತರದಲ್ಲಿ ಬಿಟ್ಟು ಹೋಗಿದೆ. ಅದು ಪುನರ್ ನಿರ್ಮಿಸುವರೆ ಮನೆಯಲ್ಲಿ ದನ ಸಾಕುವುದು, ಮನೆಯಲ್ಲಿ ಪಂಚಾಂಗ ಇಡುವಂಥದ್ದು, ಮನೆಯಲ್ಲಿ ಪೂಜೆ ಮಾಡುವಂಥದ್ದು,
ಫಲವಸ್ತುಗಳಿಗೆ ಗೌರವಿಸುವಂಥದ್ದು, ಸಸ್ಯಗಳನ್ನು ಗೌರವಿಸುವಂಥದ್ದು, ಈ ಪ್ರಕೃತಿಯನ್ನು ಆರಾಧಿಸುವಂಥದ್ದು, ಅದರೊಂದಿಗೆ ಆಧುನಿಕ ಜೀವನದೊಂದಿಗೆ ಬದುಕನ್ನು ಕಟ್ಟಿಕೊಡ್ತಾ ಕೃಷಿ ಸಂಸ್ಕೃತಿ ವಿಸಂಸ್ಕೃತಿಗೆ ಮಾನ್ಯ ಮಾಡ್ತಾ ಸನಾತನ ಸಂಸ್ಕೃತಿಯಲ್ಲಿ ಬದುಕನ್ನು ಕಟ್ಟಿಕೊಡಬೇಕು ಎನ್ನುವಂಥ ಒಂದು ನೆಲೆ. ಇವತ್ತು ಎಷ್ಟು ವಿಜ್ಞಾನ ಅಂತ ಹೇಳಿದರೆ ನೋಡಿ, ವೈಜ್ಞಾನಿಕವಾಗಿ ಒಂದು ಪ್ರಶ್ನೆ ಬಂತು, ಜ್ಞಾನ ಮತ್ತು ವಿಜ್ಞಾನ ಅಂತ. ಆಗ ಒಬ್ಬರು ಹಿರಿಯರು ಹೇಳಿದ ಮಾತು, ಸಂಡೇ, ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ ಅದು ಜ್ಞಾನ. ಆದಿತ್ಯವಾರ ಅಂದರೆ ರವಿವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಇದು ವಿಜ್ಞಾನ. ಎಲ್ಲ ಗ್ರಹಗತಿಗಳು ಅಂದರೆ ಹಿಂದಿನವರಿಗೆ ನಮ್ಮ ಇಡೀ ಪ್ರಕೃತಿಯ ಒಳ ಅಂತರಾಳದ ಜ್ಞಾನ ಇತ್ತು. ಆ ಪ್ರಕಾರವೇ ಪಂಚಾಂಗ, ಆ ಪ್ರಕಾರವೇ ತಿಥಿವಾರ ನಕ್ಷತ್ರ, ಆ ಪ್ರಕಾರವೇ ಸೂರ್ಯೋದಯ ಸೂರ್ಯಾಸ್ತ ಮುಂದಿನ 100 ವರ್ಷಗಳ ನಂತರದ್ದು ಪಂಚಾಂಗದಲ್ಲಿ ಅದು ಬರೆಯಲ್ಪಟ್ಟಿದೆ, ಗ್ರಹಣಾದಿಕಲ್ಲೂ ಬರೆಯಲ್ಪಟ್ಟಿದೆ. ಇದರ ಜ್ಞಾನದ ಅರಿವು ನಮ್ಮ ಜನಾಂಗಕ್ಕೆ ಆಗಲಿ ಎನ್ನುವಂಥ ಪ್ರಯತ್ನ ಅಂತ ಹೇಳುತ್ತಾ, ವಿಶ್ವಾಸವಸು ಸಂವತ್ಸರದಿಂದ ಇಂದಿನ ದಿನದಿಂದ ನಾವು ಪರಾಭವ ಸಂವತ್ಸರಕ್ಕೆ ಕಾಲಿಡುತ್ತಾ ಇದ್ದೇವೆ. ಲೋಕದಲ್ಲಿ ಸುಭಿಕ್ಷೆ ನೆಲೆಯಾಗಲಿ, ಲೋಕದಲ್ಲಿ ನಮ್ಮನ್ನು ಆಳುವವರಿಗೆ ಸುಜ್ಞಾನದ ಪ್ರಾಪ್ತಿಯಾಗಲಿ, ವಿಕೃತ ಚಿಂತನೆಗಳು ಮತ್ತು ರಾಷ್ಟ್ರದ್ರೋಹಿ ಚಿಂತನೆಗಳು ಅದು ಅವರ ಮನಸ್ಸಿನಿಂದ ದೂರವಾಗಲಿ, ರಾಷ್ಟ್ರಗಳಿಗೆ ಜನಾಂಗೀಯ ಘರ್ಷಗಳು, ಯುದ್ಧದ ಕಾರ್ಮೋಡಗಳು ಅದು ಬದಿಗೆ ಸರಿಸಿ ಶಾಂತಿ ನೆಲೆಸಲಿ ಎನ್ನುವಂಥ ಪ್ರಾರ್ಥನೆಯೊಂದಿಗೆ ಎಲ್ಲರಿಗೂ ವಿಷು ಪರ್ವದ ಯುಗಾದಿಯ ಶುಭಾಶಯಗಳನ್ನು ಹೇಳ್ತಾ ಇದ್ದೇನೆ. ಒಂದೇ ಬಾಲ್ಯ ಒಂದೇ ಹೃದಯ ನಮಗದಷ್ಟೇ ಚೇತಕೋ ಕೃಷ್ಣ